ದುಡಿಮೆಯ ಗರಿಮೆ. ಅಭ್ಯಾಸ 1 ವಾಕ್ಯ. ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು? ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಹಾರೆ, ಕೊಡಲಿ, ಸಲಿಕೆ, ಗುದ್ದಲಿ. ಜನರನ್ನು ಸಲಹುವ ದಾತ ಯಾರು? ಜನರನ್ನು ಸಲಹುವ ದಾತ ರೈತ. ನೊಗವನ್ನು ಯಾವುದರಿಂದ ಮಾಡುವರು? ನೊಗವನ್ನು ಒಣಮರದ ಕಟ್ಟಿಗೆಯಿಂದ ಮಾಡುವರು. ಮೀನನ್ನು ಹೇಗೆ ಹಿಡಿಯುವರು? ಮೀನನ್ನು ಬಲೆ ಬೀಸಿ ಹಿಡಿಯುವರು. 2-3 ವಾಕ್ಯ. ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯುವವರು ಹೇಗೆ ಗಳಿಸಬಹುದು? ಹೊಸ ಹೊಸ ಬಗೆಯ ಉಡುಪುಗಳನ್ನು ಹೊಲಿಯುವುದರ ಮೂಲಕ ಬಟ್ಟೆ ಹೊಲಿಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು. ನೇಗಿಲನ್ನು ಹೇಗೆ ಮಾಡುವರು? ಒಣಮರದ ಹಲಗೆಯನ್ನು ಉಪಯೋಗಿಸಿ ಚೂಪಾಗಿ ಕೆತ್ತಿ ನೇಗಿಲನ್ನು ಮಾಡುವರು. ಬಿಟ್ಟ ಸ್ಥಳ. ಜನರನ್ನು ಸಲಹುವನು ರೈತ. ನೊಗವನ್ನು ಮರದಿಂದ ಮಾಡುತ್ತಾರೆ. ಬಟ್ಟೆಯ ಗಂಟನ್ನು ಕತ್ತೆ ಹೊರುತ್ತದೆ. ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ. ಪದ್ಯ ಪೂರ್ಣಗೊಳಿಸಿ. ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ್ತ ಮೈಯನು ಮನವನು ಬೆಳಗಿಸುವೆ. ಮೈಯನು ಮನವನು ಬೆಳಗಿಸುವೆ. ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ಮೆಚ್ಚುಗೆ ಗಳಿಸಲು ತವಕಿಸುವೆ. ಭಾಷಾ ಚಟುವಟಿಕೆ. ಕೊಟ್ಟಿರುವ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ. ದೂರ, ಹತ್ತಿರ. ನಾನು ಎಸೆದ ಕಲ್ಲು ದೂರ ಬಿದ್ದಿತು. ನಮ್ಮ ಮನೆ ಶಾಲೆಯ ಹತ್ತಿರವಿದೆ. ರಾತ್ರಿ, ಹಗಲು. ರಾತ್ರಿ ನಕ್ಷತ್ರಗಳು ಕಾಣಿಸುತ್ತವೆ. ಹಗಲು ಸೂರ್ಯ ಕಾಣಿಸುತ್ತಾನೆ. ಹಿಗ್ಗು, ಕುಗ್ಗು. ನಾವು ಆಟದಲ್ಲಿ ಗೆದ್ದಾಗ ಹಿಗ್ಗಬಾರದು. ನಾವು ಆಟದಲ್ಲಿ ಸೋತಾಗ ಕುಗ್ಗಬಾರದು. ಸುಳ್ಳು, ನಿಜ. ನಾವು ಎಂದಿಗೂ ಸುಳ್ಳು ಹೇಳಬಾರದು. ನಾವು ಯಾವಾಗಲೂ ಸತ್ಯವನ್ನೇ ಹೇಳಬೇಕು. ಚಿಕ್ಕ, ದೊಡ್ಡ. ಇರುವೆ ತುಂಬಾ ಚಿಕ್ಕದಾಗಿದೆ. ಆನೆ ತುಂಬಾ ದೊಡ್ಡದಾಗಿದೆ. ಪ್ರಾಸಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ. ರೈತನಿಗೆ, ದಾತನಿಗೆ, ಕೊಯ್ಯುವೆನು, ನೀಡುವೆನು, ಹಿಡಿಯುವೆನು, ಎಣಿಸುವೆನು, ಬೆಳಗಿಸುವೆ, ತವಕಿಸುವೆ. ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ. ನೇಗಿಲ ಅಳತೆಗೆ ಕೊಯ್ಯುವೆನು. ಕೊಯ್ಯುವೆನು. ಕತ್ತೆಯ ಬೆನ್ನಲ್ಲಿ ಇರಿಸುವೆನು. ಇರಿಸುವೆನು. ಸಂಜೆಗೆ ಹಣವನ್ನು ಎಣಿಸುವೆನು. ಎಣಿಸುವೆನು. ಬಳಕೆ ಚಟುವಟಿಕೆ. ನಿಮ್ಮ ಊರಿನಲ್ಲಿರುವ ಕಸುಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ. ದರ್ಜಿ ಬಟ್ಟೆ ಹೊಲಿಯುತ್ತಾನೆ. ನೇಕಾರ ಬಟ್ಟೆ ನೇಯುತ್ತಾನೆ. ಬಡಗಿ ಮರಗೆಲಸ ಮಾಡುತ್ತಾನೆ. ಚಾಲಕ ವಾಹನ ಚಲಾಯಿಸುತ್ತಾನೆ. ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು. ಏಕೆ? ಏಕೆಂದರೆ ಯಾವುದೇ ಒಂದು ಕೆಲಸವನ್ನು ಒಬ್ಬನೇ ಮಾಡಲು ಆಗುವುದಿಲ್ಲ. ಉದಾಹರಣೆಗೆ, ಒಂದು ಮನೆ ಕಟ್ಟಲು ಗೌಂಡಿ, ಬಡಗಿ, ಎಲೆಕ್ಟ್ರಿಷಿಯನ್, ಪ್ಲಂಬರ್, ಇಂಜಿನಿಯರ್, ಕಾರ್ಮಿಕರು ಬೇಕಾಗುತ್ತದೆ. ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿವೆ. ಅಂತಹ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಿ. ನೇಗಿಲು, ಕುಡುಗೋಲು, ಗಾಡಿ, ನೊಗ, ತೋರಣ, ಹಸು, ಕಣಜ, ಜಲ. ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನಿಮಗೆ ಇಷ್ಟವಾದವರು ಯಾರು? ಏಕೆ? ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನನಗೆ ಇಷ್ಟವಾದವರು ದರ್ಜಿ. ಏಕೆಂದರೆ ದರ್ಜಿ ಹೊಸ ಹೊಸ ಬಗೆಯ ಬಟ್ಟೆಗಳನ್ನು ಹೊಲಿದುಕೊಡುತ್ತಾನೆ. ಧನ್ಯವಾದಗಳು. 4ನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ.